ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇತ್ತು. ಇವತ್ತು ಅದರ ತೀರ್ಪು ಬರಬೇಕಾಗಿತ್ತು. ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ನಡೆಸಲು ಸಾಧ್ಯವಿಲ್ಲ ಅಂತ ಹೇಳಿ ಈಗ ಅರ್ಜಿಯನ್ನ ವಜಾಗೊಳಿಸಿದೆ ಸುಪ್ರೀಂ ಕೋರ್ಟ್. ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆಯನ್ನ ನಡೆಸಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಲಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ಹೇಳಿದೆ ಅರ್ಜಿಯನ್ನ ವಜಾಗೊಳಿಸಿದೆ. ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ನಡೆಸೋಕೆ ಸಾಧ್ಯವಿಲ್ಲ ಅನ್ನುವಂಥದ್ರ ಬಗ್ಗೆ ಈಗ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಅರ್ಜಿಯನ್ನ ಕೂಡ ಈಗ ವಜಾಗೊಳಿಸಿದೆ. ಮೊನ್ನೆ ಅಷ್ಟೇ ಹಲವು ನಾಯಕರುಗಳು ಮಾತನಾಡಿರೋದನ್ನ ಕೇಳಿಸ್ಕೊಳ್ಬಹುದು. ಎಸ್ಪೆಷಲಿ ಪರಮೇಶ್ವರ್ ಕೂಡ ಮಾತನಾಡ್ತಾ ಇದ್ರು. ಹಿಂದೆ ಹೇಗೆ ನಡೀತಾ ಇತ್ತು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಬ್ಯಾಲೆಟ್ ಪೇಪರ್ ಇದು ಒತ್ತೋದು ಎಲ್ಲೋ ಕೂತ್ಕೊಂಡು ಒಂದಿಷ್ಟು ಒತ್ತುಬಿಟ್ಟು ಹಾಕ್ಬಿಡ್ತಾ ಇದ್ರು ಅಂತೇಳಿ. ಸೊ ಹಾಗಾಗಿ ಅವೆಲ್ಲವೂ ಗೊತ್ತಿದೆ ಏನು ಪರಿಸ್ಥಿತಿ ಅಂತ ಹೇಳಿ. ಹಾಗಾಗಿ ಬ್ಯಾಲೆಟ್ ಪೇಪರ್ನಲ್ಲಂತೂ ಚುನಾವಣೆ ಮಾಡೋದು ಬೇಡ ಅಂತ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ. ಅರ್ಜಿಯನ್ನ ವಜಾಗೊಳಿಸಿದೆ. ಈಗ ಇವಿಎಂನಲ್ಲಿ ಯಾವುದೇ ದೋಷ ಕಂಡು ಬಂದಿಲ್ಲ. ಇದು ಇಂಪಾರ್ಟೆಂಟು. ಎಲ್ಲರೂ ಮಾತನಾಡ್ತಾ ಇದ್ದಿದ್ದು ಇವಿಎಂ ಸೋತಾಗ ಇವಿಎಂ ದೋಷ ಅನ್ನೋದು, ಗೆದ್ದಾಗ ಮಾತ್ರ ಇವಿಎಂನ ದೋಷ ಇರೋದಿಲ್ಲ. ಇದು ಹಲವು ನಾಯಕರುಗಳ ಹೇಳಿಕೆಗಳಾಗಿದ್ದು. ಆದರೆ ಈಗ ಇವಿಎಂನಲ್ಲಿ ಯಾವುದೇ ದೋಷ ಕಂಡು ಬಂದಿಲ್ಲ ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸ್ತಾ ಇದೆ. ಐ ರಿಪೀಟ್, ಇವಿಎಂನಲ್ಲಿ ಯಾವುದೇ ದೋಷ ಕಂಡು ಬಂದಿಲ್ಲ. ಶಂಕದಿಂದ ಬಂದಾಗಲೇ ತೀರ್ಥ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈಗ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಇವಿಎಂನಲ್ಲಿ ಯಾವುದೇ ದೋಷ ಬಂದಿಲ್ಲ. ಸೊ ಈಗ ಅರ್ಜಿ ವಜಾಗೊಳಿಸಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಬ್ಯಾಲೆಟ್ ಪೇಪರ್ನಲ್ಲಿ ಯಾವುದೇ ರೀತಿಯಾಗಿ ಚುನಾವಣೆ ನಡೆಸೋಕೆ ಆಗೋದಿಲ್ಲ ಅಂತ ಹೇಳಿದೆ. ನನ್ನ ಸಹೋದ್ಯೋಗಿ ದೆಹಲಿಯಿಂದ ಶಬೀರ್ ನಿಡಗುಂದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಸುಪ್ರೀಂ ಕೋರ್ಟ್ ಈ ತೀರ್ಪಿನಲ್ಲಿರುವಂತಹ ಪ್ರಮುಖ ಅಂಶಗಳೇನೇನು? ಅರುಣ್, ಪ್ರಮುಖವಾದಂತ ಅಂಶ ಇರುವಂತದ್ದು ಇವಿಎಂ ಮಷಿನ್ ನ ಜೊತೆಗೆ ವಿವಿಪ್ಯಾಟ್ ನಲ್ಲಿ ಬರುವಂತ ಸ್ಲಿಪ್ ಗಳನ್ನ ಕೂಡ ಸಮಾನವಾಗಿ ಎಣಿಕೆ ಮಾಡಬೇಕು ಅನ್ನುವಂತ ಮನವಿಯನ್ನ ಮುಖ್ಯವಾಗಿ ಮಾಡಲಾಗಿತ್ತು. ಈಗಾಗಲೇ ಪ್ರತಿ ಕ್ಷೇತ್ರದಲ್ಲೂ ಕೂಡ 5 ವಿವಿಪ್ಯಾಟ್ ಗಳನ್ನ ರ್ಯಾಂಡಮ್ ಆಗಿ ಈಗಾಗಲೇ ಎಣಿಕೆಯನ್ನ ಮಾಡ್ಲಾಗತ್ತೆ. ಆದ್ರೆ ಮನವಿ ಇದ್ದಂತದ್ದು ಎಷ್ಟು ವಿವಿಪ್ಯಾಟ್ ಗಳಿರ್ತವೆ ಎಲ್ಲ ವಿವಿಪ್ಯಾಟ್ ಗಳ ಸ್ಲಿಪ್ ಗಳನ್ನ ಎಣಿಕೆ ಮಾಡಬೇಕು, ಅದನ್ನ ಇವಿಎಂ ನಲ್ಲಿ ದಾಖಲಾಗಿರುವಂತ ಮತಗಳಿಗೆ ಹೋಲಿಕೆಯನ್ನ ಮಾಡಬೇಕು ಅನ್ನುವಂತ ಮನವಿಯನ್ನ ಮಾಡಲಾಗಿತ್ತು. ಆದ್ರೆ ಈ ಮನವಿಯನ್ನ ಈಗ ಸುಪ್ರೀಂ ಕೋರ್ಟ್ ತಿರಸ್ಕರಿಸಿರುವಂತದ್ದು. ಒಂದು ವೇಳೆ ಅಭ್ಯರ್ಥಿ ಏನಾದ್ರೂ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಹುಟ್ಟುಹಾಕದಲ್ಲಿ ಅಂತಹ ಸಂದರ್ಭದಲ್ಲಿ ವಿವಿಪ್ಯಾಟ್ ಗಳನ್ನ ಎಣಿಕೆ ಮಾಡಬಹುದು. ಮತ್ತೆ ಇಂತಹ ಪ್ರಕರಣಗಳನ್ನ 7 ದಿನದಲ್ಲಿ ಇತ್ಯರ್ಥ ಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಅರುಣ್, ಬಟ್ ಇನ್ನೊಂದು, ಕರ್ನಾಟಕದ ಒಂದು ಪ್ರಕರಣದಲ್ಲೂ ಕೂಡ ಗೊಂದಲಮಯವಾಗಿತ್ತು. ಅಲ್ಲಿ ಯಾವುದೋ ಬಟನ್ ಒತ್ತಿದ್ರೆ ಇನ್ಯಾರಿಗೋ ಹಾಕಿದಂತ ವೋಟ್ಗಳು ಬಂದಿತ್ತು. ಆ ವಿಚಾರವೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಬಂದಿತ್ತು. ಅದು ವಾದಕ್ಕೆ ಅದ್ರ ಬಗ್ಗೆ ಏನಾದರೂ ಸ್ಪಷ್ಟನೆ ಇದೆಯಾ ಶಬೀರ್? ವಿಚಾರಣೆ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಚರ್ಚೆ ಆಗಿರುವಂತದ್ದು. ಬಹಳ ಮುಖ್ಯವಾಗಿ ಇವಿಎಂ ನಲ್ಲಿ ಯಾವ ಪಕ್ಷಕ್ಕೆ ಮತವನ್ನ ಹಾಕ್ತೀವಿ, ಈ ವಿವಿಪ್ಯಾಟ್ ನಲ್ಲಿ ಅದು ಬೇರೊಂದು ಪಕ್ಷಕ್ಕೆ ಮತ ಚಲಾಯಿಸಿರುವಂತದ್ದು ಗೊತ್ತಾಗುವಂತ ವಿಚಾರಗಳನ್ನ ಕೂಡ ಅಲ್ಲಿ ಪ್ರಶ್ನೆ ಮಾಡಲಾಗಿತ್ತು. ಈ ಅಂಶಗಳನ್ನ ಕೂಡ ಅಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಇವಿಎಂ ಮಷೀನ್ ಗಳಲ್ಲಿ ಕೆಲವೊಂದಿಷ್ಟು ತಾಂತ್ರಿಕ ದೋಷಗಳಾಗಿರುವಂತಹ ಸಾಧ್ಯತೆಗಳಿರುತ್ತೆ. ಆ ತಾಂತ್ರಿಕ ದೋಷಗಳನ್ನ ಸರಿಪಡಿಸಬೇಕು. ಮುಖ್ಯವಾಗಿ ಮೈಕ್ರೋ ಕಂಟ್ರೋಲರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಿಷ್ಟು ಚರ್ಚೆಗಳಾಗಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈಗ ಒಂದು ಆದೇಶಗಳನ್ನ ಅಥವಾ ನಿರ್ದೇಶನಗಳನ್ನ ಈಗ ಕೋರ್ಟ್ ಕೊಟ್ಟಿರುವಂತದ್ದು. ಮುಂದಿನ ಹಂತದಲ್ಲಿ ಈ ರೀತಿಯಾದಂತಹ ತಾಂತ್ರಿಕ ದೋಷಗಳನ್ನ ಕೂಡ ಸರಿಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಡೈರೆಕ್ಷನ್ಸ್ ಅನ್ನು ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಅರುಣ್, ಓಕೆ, ಹಲವು ನಾಯಕರುಗಳು ಮಾತನಾಡ್ತಾ ಇದ್ರಲ್ಲ ಇವಿಎಂ ನ ದೋಷ, ಇವಿಎಂ ಇಲ್ಲದೆ ಇದ್ದಿದ್ರೆ ನಾವು ಏನಾಗ್ತಾ ಇತ್ತು, ಇಲ್ಲಿ ಮೋದಿ ಅವರೇ ಬರ್ತಾ ಇರಲಿಲ್ಲ, ಈ ರೀತಿಯಾಗಿ ಹಲವು ಟೀಕೆಗಳು ಬರ್ತಾ ಇದ್ವಲ್ಲ. ಈಗ ಅದಕ್ಕೆ ಆ ಫುಲ್ ಸ್ಟಾಪ್ ಬೀಳುವ ಲಕ್ಷಣಗಳಿದೆಯಾ? ಶಂಕದಿಂದನೇ ತೀರ್ಥ ಬಂತು ಅನ್ನೋ ರೀತಿಯಲ್ಲಿ ಈಗ ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಹೇಳಿದ್ಮೇಲೆ ಇದರ ಚರ್ಚೆ ನಿಲ್ಲುತ್ತೆ ಅನ್ಸುತ್ತಾ? ಅರುಣ್, ನೋಡಿ, ಇಲ್ಲಿ ಒಂದು ವಿಚಾರವನ್ನ ಗಮನಿಸಬೇಕಾಗಿರುವಂತದ್ದು, ಇವಿಎಂ ನ ಕ್ರೆಡಿಬಿಲಿಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅರ್ಜಿಗಳು ಈ ಹಿಂದೆನೆ ದಾಖಲಾಗಿದ್ವು. ಆ ಎಲ್ಲಾ ಅರ್ಜಿಗಳನ್ನ ಕೂಡ ವಜಾ ಮಾಡಲಾಗಿತ್ತು. ಪರ್ಟಿಕ್ಯುಲರ್ ಆಗಿ ಈ ಒಂದು ಅರ್ಜಿಯನ್ನ ನಾವು ಗಮನಿಸೋದಾದ್ರೆ ಇದು ಇವಿಎಂ ಜೊತೆಗೆ ವಿವಿಪ್ಯಾಟ್ ನ ಸ್ಲಿಪ್ ಗಳನ್ನ ಮ್ಯಾಚ್ ಮಾಡಬೇಕು ಅನ್ನುವಂಥದ್ದು ಮುಖ್ಯವಾದಂತ ಮನವಿ ಆಗಿತ್ತು. ಈ ಮನವಿಯನ್ನ ಕೂಡ ಈಗ ಸುಪ್ರೀಂ ಕೋರ್ಟ್ ತಿರಸ್ಕರಿಸಿರುವಂತದ್ದು. ಯಾಕಂದ್ರೆ ಕೇಂದ್ರ ಚುನಾವಣಾ ಆಯೋಗ ಕೂಡ ಇದಕ್ಕೆ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿತ್ತು. ಯಾಕಂದ್ರೆ ಪ್ರತಿ ವಿವಿಪ್ಯಾಟ್ ಅನ್ನು ಕೂಡ ಎಣಿಕೆ ಮಾಡ್ತಾ ಕೂತ್ರೆ ಅದು ಸಾಕಷ್ಟು ಸಮಯವನ್ನ ಹಿಡಿಯುತ್ತೆ. ಇದು ಫಲಿತಾಂಶದ ಮೇಲೆ ಅತಿ ದೊಡ್ಡ ಪರಿಣಾಮವನ್ನ ಬೀರುವಂತ ಸಾಧ್ಯತೆಗಳು ಕೂಡ ಇದಾವೆ. ಹೀಗಾಗಿ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇವಿಎಂ ಜೊತೆಗೆ ವಿವಿಪ್ಯಾಟ್ ಗಳನ್ನ ಹೊಂದಿಸುವಂತ ದೃಷ್ಟಿಯಿಂದ ರ್ಯಾಂಡಮ್ ಆಗಿ ಈಗಾಗಲೇ ಆ ಪ್ರಕ್ರಿಯೆಯನ್ನ ಮಾಡ್ಲಾಗ್ತಾ ಇರುವಂತದ್ದು. ಪ್ರತಿ ಕ್ಷೇತ್ರದಲ್ಲೂ ಕೂಡ 5 ಇವಿಎಂ ಗಳ ಜೊತೆಗೆ 5 ವಿವಿಪ್ಯಾಟ್ ಗಳನ್ನ ರ್ಯಾಂಡಮ್ ಆಗಿ ಏನು ಎಣಿಕೆಯನ್ನ ಮಾಡ್ಲಾಗುತ್ತೆ. ಇವು ಒಂದ್ ವೇಳೆ ಮಿಸ್ ಮ್ಯಾಚ್ ಆದಂತ ಸಂದರ್ಭದಲ್ಲಿ ಮುಂದಿನ ಹಂತದಲ್ಲಿ ಮ್ಯಾಚ್ ಮಾಡುವಂತ ಕೆಲಸಗಳನ್ನ ಕೂಡ ಅಂದ್ರೆ ಮರುಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ಲಾಗುತ್ತೆ. ಒಂದ್ ವೇಳೆ ಈ 5 ಸ್ಯಾಂಪಲ್ ಗಳಲ್ಲಿ ಸರಿಯಾದ ಫಲಿತಾಂಶ ಬಂದಂತ ಸಂದರ್ಭದಲ್ಲಿ ಆ ಫಲಿತಾಂಶವನ್ನ ಅಂತಿಮ ಅಂತ ತೀರ್ಮಾನ ಮಾಡ್ಲಾಗುತ್ತೆ ಅನ್ನುವಂತ ಮಾಹಿತಿಯನ್ನ
ಚುನಾವಣಾ ಆಯೋಗ ತನ್ನ ಅಫಿಡವಿಟ್ ನಲ್ಲಿ ತಿಳಿಸಲಾಗಿತ್ತು. ಹೀಗಾಗಿ ರ್ಯಾಂಡಮ್ ಎಣಿಕೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದರಲ್ಲಿ ಯಾವುದೇ ರೀತಿಯಾದಂತಹ ದೊಡ್ಡ ದೋಷಗಳು ಕಂಡು ಬರ್ತಾ ಇಲ್ಲ ಅನ್ನುವಂತ ಅಭಿಪ್ರಾಯವನ್ನ ಕೂಡ ವಿಚಾರಣೆ ಸಂದರ್ಭದಲ್ಲಿ ಕೋರ್ಟ್ ಮನವರಿಕೆ ಮಾಡ್ಕೊಂಡಿತ್ತು. ಹೀಗಾಗಿ ಆದೇಶದಲ್ಲೂ ಕೂಡ ಇದೇ ಅಂಶವನ್ನ ಉಲ್ಲೇಖಿಸಿದೆ. ಜೊತೆಗೆ ಈ ರೀತಿಯಾಗಿ ಎಲ್ಲಾ ಏನು ವಿವಿಪ್ಯಾಟ್ ನಲ್ಲಿರುವಂತಹ ಸ್ಲಿಪ್ ಗಳನ್ನ ಎಣಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಆದೇಶವನ್ನ ಕೂಡ ಕೊಟ್ಟಿರುವಂತದ್ದು. ಅರುಣ್, ಓಕೆ, ಕೊನೆಯದಾಗಿ ಅಭ್ಯರ್ಥಿ ಏನಾದರೂ ನನಗೆ ಇಲ್ಲ ಇಷ್ಟುಗಳನ್ನ ವಿವಿ ಪ್ಯಾಟ್ ಅಲ್ಲಿ ಇರುವಂತದ್ದು ಇಷ್ಟು ಮತ ಎಣಿಕೆ ಆಗಬೇಕು ಅಂತ ಏನಾದರೂ ಕೇಳಿದ್ರೆ ಅದನ್ನ ಮಾಡಬಹುದಾ? ಇದ್ರ ಬಗ್ಗೆ ಏನಾದರೂ ಸ್ಪಷ್ಟನೆ ಇದೆಯಾ, ಕ್ಲಾರಿಟಿ ಇದೆಯಾ? ಅರುಣ್, ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿರುವಂತದ್ದು. ಒಂದು ವೇಳೆ ಅಭ್ಯರ್ಥಿ ಯಾರೇ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪಗಳನ್ನ ವ್ಯಕ್ತಪಡಿಸಿದಲ್ಲಿ ಆ ವಿವಿ ಸ್ಲಿಪ್ ಗಳನ್ನ ಕೂಡ ಅಂದ್ರೆ ವಿವಿ ಪ್ಯಾಟ್ ಸ್ಲಿಪ್ ಗಳನ್ನ ಕೂಡ ಎಣಿಕೆ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪಗಳು ಅಭ್ಯರ್ಥಿಗಳನ್ನ ಎತ್ತಬೇಕಾಗತ್ತೆ. ಮತ್ತೆ ಚುನಾವಣಾ ಆಯೋಗ ಕೂಡ ಮುಂದಿನ 7 ದಿನಗಳು ಅಂದ್ರೆ ಈ ಆಕ್ಷೇಪ ವ್ಯಕ್ತ ಆದ ಬಳಿಕ ಮುಂದಿನ 7 ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಮತ ಎಣಿಕೆ ಕಾರ್ಯಗಳು ಪೂರ್ಣ ಆಗ್ಬೇಕು ಅನ್ನುವಂತ ಸೂಚನೆಯನ್ನು ಕೊಟ್ಟಿರುವಂತದ್ದು. ಹೀಗಾಗಿ ಅಭ್ಯರ್ಥಿಗಳು ಒಂದ್ ವೇಳೆ ತಮ್ಮ ಫಲಿತಾಂಶದ ಬಗ್ಗೆ ಅನುಮಾನಗಳಿದ್ರೆ ಆ ಬಗ್ಗೆ ದೂರನ್ನ ಸಲ್ಲಿಸಬಹುದು. ದೂರು ಸಲ್ಲಿಸಿದ 7 ದಿನದಲ್ಲಿ ಮತ ಎಣಿಕೆಯನ್ನ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಅಂತಿಮವಾದಂತ ಫಲಿತಾಂಶವನ್ನ ಆಯೋಗ ಕೊಡುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆದೇಶದಲ್ಲೂ ಕೂಡ ಈಗ ಕೋರ್ಟ್ ಉಲ್ಲೇಖ ಮಾಡಿರುವಂತದ್ದು. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ 45 ದಿನಗಳವರೆಗೆ ಇವಿಎಂನಲ್ಲಿ ಮತಗಳು ಸುರಕ್ಷಿತವಾಗಿರುತ್ತೆ. ಅದು ಹಿಂದೆನೂ ಇತ್ತು. ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ನಡೆಸೋಕೆ ಸಾಧ್ಯವಿಲ್ಲ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೆ ಅಭ್ಯರ್ಥಿ ಏನಾದರೂ ಕೇಳಿದ್ರೆ ಅದಕ್ಕೆ ನೀವು ಆ ಬ್ಯಾಲೆಟ್ ಪೇಪರ್ ಅನ್ನ ಚೆಕ್ ಮಾಡ್ಕೊಳ್ಬಹುದು. ಅಂದ್ರೆ ವಿವಿ ಪ್ಯಾಟ್ ನಲ್ಲಿರುವಂತ ಮತಗಳ ಜೊತೆಗೆ ಪರಿಶೀಲನೆಯನ್ನ ಮಾಡಬಹುದು ಅಂತ ಹೇಳಿದ್ದಾರೆ. ಅದು 7 ದಿನಗಳೊಳಗೆ ಇತ್ಯರ್ಥ ಆಗಬೇಕು.